ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಬಂದು ಸರ್ಕಾರಿ ರಸ್ತೆ. ಇದು ಬೇರೆ ಲ್ಯಾಂಡ್ಸ್ಗೆ ಹೋಗಲಿಕ್ಕೆ ಇರುವಂತಹ ರಸ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು ಜನರಲ್ ಪ್ರಾಪರ್ಟಿ 20 ಎಕರೆ ಒಂದು ಫಾರ್ಮ್ ಲ್ಯಾಂಡು ಮಾರಾಟಕ್ಕಿದೆ. ಈಸ್ಟ್ಗೆ ಎಂಟ್ರಿ ಇದು. ಸೊ ಈಶಾನ್ಯ ಭಾಗಕ್ಕೆ ಎಂಟ್ರಿ ಇದೆ ನೋಡಿ. ರೋಡ್ ಫೇಸಿಂಗ್ ಇಷ್ಟೇ ಎಂಟ್ರೆನ್ಸು. ಈ ಕಲ್ಲಿಂದ ಇಷ್ಟು ರೋಡ್ ಫೇಸಿಂಗ್ ಎಂಟ್ರೆನ್ಸ್ ಇದು. ಅದು ಕೂಡ ರಸ್ತೆ, ಅದು ನಾರ್ತ್ ಫೇಸ್ ಆಗುತ್ತೆ. ಈಸ್ಟು ಮತ್ತು ನಾರ್ತ್ ಕಾರ್ನರ್ ಪ್ರಾಪರ್ಟಿ ಇದು. ಬಹುಶಃ ಚೆಕ್ ಡ್ಯಾಮ್ ಇದು. ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ಸ್ಟೋರ್ ಆಗುತ್ತಿದೆ. ಏನು ಫೆನ್ಸಿಂಗ್ ಮಾಡಿದಾರಲ್ಲ, ಈ ಕಡೆ ಬಲಗಡೆಗೆ ಲ್ಯಾಂಡ್ ಇದೆ. ಸೊ ಈ ಫಾರ್ಮಲ್ಲಿ ಮ್ಯಾಂಗೋ ಇದೆ, ಸಪೋಟ ಇದೆ, ತೆಂಗಿದೆ. ಈ 20 ಎಕರೆಗೂ ಒಬ್ಬರೇ ಓನರು. ಇದು ಕೂಡ ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ ಇದು. ಸೊ ಈ ಭಾಗ ಕಂಪ್ಲೀಟ್ ತೆಂಗಿದೆ. ಇಲ್ಲೊಂದು RCC ಮನೆ ಇದೆ. ಬೋರ್ವೆಲ್ ಎಷ್ಟಿದೆ ಮರ್ರೆ? 4 ರನ್ನಿಂಗು, 3 ಮೋಟ್ರ್ ಬಿಟ್ಟಿಲ್ಲ. 4 ರನ್ನಿಂಗ್ ಲವಸ. ಒಟ್ಟು ತೆಂಗಿನ ಮರ ಎಷ್ಟಿದೆ ಮರ್ರೆ? ಸಣ್ಣದು ದೊಡ್ಡದೆಲ್ಲ ಸೇರಿ 1400. ಅದರಲ್ಲಿ ಕೆಲವೊಂದು 100 ಗಿಡಗಂಟು ಹೋಗಿರ್ಬೋದು. ಹೇಳಿ ಇದ್ದದ್ದು ಹೇಳ್ಬೇಕು. ಎಷ್ಟು ಬೋರ್ ಓಡ್ತಿರೋದು ಇವಾಗ? 4 ಓಡ್ತಾ ಇದೆ. ಸೊ ಈ ಮೇಲ್ಭಾಗ ಸ್ವಲ್ಪ ಚೆನ್ನಾಗಿದೆ ಮರಗಳು. ಸೊ ಇದು ಬ್ಯಾಕ್ ಸೈಡಲ್ಲಿ ಹೊಸದಾಗಿ ಅಂದರೆ ರೀಸೆಂಟ್ ಒಂದು 3-4 ಇಯರ್ಸಲ್ಲಿ ಇದನ್ನು ಹಾಕಿದ್ದಾರೆ. ಇದಕ್ಕೂ ಸಪ್ರೇಟ್ ಬೋರ್ ಇದೆಯಾ ಅಥವಾ ಎರಡು ಬೋರ್ ಅವ ನೋಡಿ. ಇಲ್ಲೊಂದು ಬೋರು, ಅಲ್ಲೊಂದು ಬೋರ್. ಮೋಟ್ರ್ ಬಿಟ್ಟಿಲ್ವಾ? ಮೋಟ್ರ್ ಬಿಟ್ಟಿಲ್ಲ. ಎರಡಕ್ಕೂ ಬಿಟ್ಟಿಲ್ವಾ? ಇದಕ್ಕೆ ನೀರು ಹೇಗೆ? ಇದಕ್ಕೆ 7ರಲ್ಲಿ ಇದ್ದದಲ್ಲ. ಈ ಬೋರ್ಗೆ ಇದು ಮಡಿಕೊಂಡಿನಿ, ಇಲ್ಲಿ ಕಲೆಕ್ಷನ್ ಇದಕ್ಕೆ ಮಡಿಕೊಂಡಿನಿ. ಇದಕ್ಕೆ ಪೈಪ್ ಲೈನ್ ಮಾಡಿಲ್ವಾ? ಪೈಪ್ ಲೈನ್ ಮಾಡಿಲ್ವಾ? ಪೈಪ್ ಲೈನ್ ಎಲ್ಲಕ್ಕೆ ಮಾಡೀನಿ. ಟ್ರಿಪ್ ಮಾಡೋದ ನೋಡಿ. ಹಾಂ, ಕರೆಕ್ಟ್. ಅರ್ಶನ ಹಾಕ್ತೀನಿ ಈಗ. ಅದಕ್ಕೆ ಟ್ರಿಪ್ ಮಾಡೋ ಶೈಲಿ. ಪೈಪ್ ಲೈನು ಡ್ರಿಪ್ ಎಲ್ಲ ಆಗಿದೆ. ಇಲ್ಲೇ ಹೋಗೋಣ ಪೈಪು. ಇದು ಟ್ರಿಪ್ ಇದು. ಒಟ್ಟು ಎಷ್ಟು ತೆಂಗಿದೆ ಯಜಮಾನ್ರೆ? 1200 ಬತ್ತ ಸರ್. 1200 ತೆಂಗು. ಇದರಲ್ಲಿ ಟೋಟಲ್ ಫಸ್ಟಿಂದ ಕೊನೆ ತನಕ 4 ಪಾರ್ಟು. ಅದರಲ್ಲಿ 2 ಪಾರ್ಟು ಚೆನ್ನಾಗಿದೆ, ಇನ್ನು 2 ಪಾರ್ಟು ಸಾಮಾನ್ಯವಾಗಿದೆ. ಇದು ಮಾವು ಎಷ್ಟಿದೆ? ಮಾವು ಒಂದು 100 ಗಿಡಗಂಟ ಇದೆ. ಜಾಸ್ತಿ ಬರ್ತದೆ. ಸಪೋಟ ಮಾವು ಎಲ್ಲರಿಂದ ಅದೊಂದು 200-300 ಮೇಲ್ ಬತ್ತ ಸಾದ್ ಒಟ್ಟಿನಲ್ಲಿ. ಅಲ್ಲಲ್ಲ, ಸಪೋಟ ಎಷ್ಟಿದೆ? ಸಪೋಟ 100 ಇದೆಯಾ? ಮಾವು ಒಂದು 100 ಇದೆಯಾ? ನಾವು ಮಾವು ಅಲ್ಲಿರೋದೆಲ್ಲ ಮಾವು. ಅದು ಬತ್ತಕೊಂಬಿಡಿ. ಅದು ಒಂದು 200 ಬತ್ತಕೊಂಬಿಡಿ, ಯಾಕಂದ್ರೆ ಗೊತ್ತಾಗಲ್ಲ. ಸೊ ಇದು ಮೈಸೂರು ಏರ್ಪೋರ್ಟಿಂದ ಇಲ್ಲಿಗೆ ಒಂದು 60 ಕಿಲೋಮೀಟ್ರ್ ಆಗುತ್ತೆ. ಗುಂಡಲಪೇಟೆಗೆ 10 ಕಿಲೋಮೀಟ್ರ್ ಆಗುತ್ತೆ. 10 ಕಿಲೋಮೀಟರ್ಸ್ ಫ್ರಮ್ ಗುಂಡಲಪೇಟೆ, 60 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಏರ್ಪೋರ್ಟ್. ಸೊ ಇದು 20 ಎಕರೆಗೂ ಒಬ್ಬರೇ ಸಿಂಗಲ್ ಓನರ್ ಇದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.